ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದು ನಿನ್ನ ಗುಣ ಅಲ್ಲ. ಆ ಜವಾಬ್ದಾರಿಗಳನ್ನ ನಾನು ಎಲ್ಲಿದ್ರೂ ನಿಭಾಯಿಸಬಲ್ಲೆ ಸರ್. ಕೊಟ್ಟು ಮಾತನ್ನ ಈ ಕಾವೇರಿ ಯಾವತ್ತೂ ತಪ್ಪಲ್ಲ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ನಾನು ಯಾರನ್ನ ನಂಬಿದ್ನೋ ಅವರೇ ನನ್ನ ನ್ಯಾಯದ ಹೋರಾಟಕ್ಕೆ ತಣ್ಣೀರ್ ಎರಚದ ಮೇಲೆ ನಾನು ಅಲ್ಲಿಗೆ ಬಂದ್ ಮಾಡೋದು ಏನಿದೆ ಸರ್? ಆ ಮನೆ ಕಂಪನಿ ಯಜಮಾನಿಯಾಗಿ ನಾನು ಸೋತಿರ್ಬೋದು ಸರ್, ಆದ್ರೆ ಒಬ್ಬ ಮನುಷ್ಯಳಾಗಿ ನನ್ನ ತತ್ವಗಳ ಮೇಲೆ ನಾನು ಸೋತಿಲ್ಲ. ಕಾವೇರಿ, ಯಾಕಮ್ಮ ಈ ತರ ಹಠ ಹಿಡಿತಾ ಇದ್ಯಾ? ಪಾಪ ಅವರು ದೊಡ್ಡ ಮನ್ಸು ಮಾಡಿ ನಿನ್ನ ಕರೆಯೋಕ್ ಬಂದಿದ್ದಾರೆ. ಅವ್ರ ಮನೆಗೆ ಹೋಗಮ್ಮ. ಅಮ್ಮ, ನಾನು ಮೊದಲೇ ಹೇಳಿದ್ದೀನಿ, ಈ ವಿಷಯದಲ್ಲಿ ಯಾರು ಮಧ್ಯ ಬರಬೇಡಿ. ಇದು ನನ್ನ ತಂದೆ ಕಲ್ಸಿದ ಸ್ವಾಭಿಮಾನದ ಪ್ರಶ್ನೆ. ಕಾವೇರಿ, ನಾನು ಪ್ರಬಲನ್ ಪರ ಸಾಕ್ಷಿ ಹೇಳಿದ್ದಕ್ಕೆ ನಿನ್ಗಿನ್ನೂ ನನ್ನ ಮೇಲೆ ಕೋಪ ಇದೆ ಅಲ್ವಾ? ಕಾರಣ ಏನೇ ಇರಲಿ, ನಾನು ತಪ್ಪಿನ ಪರ ನಿಂತ್ಕೊಂಡೆ ಅನ್ನೋದು ನಿನ್ನ ವಾದ. ಆದ್ರೆ ನನ್ನ ಜಾಗದಲ್ಲಿ ನೀನೊಮ್ಮೆ ನಿಂತು ಯೋಚನೆ ಮಾಡಿ ನೋಡು. ಯೋಚನೆ ಮಾಡೋದಕ್ಕೆ ಏನಿದೆ ಸರ್? ತಪ್ಪು ಮಾಡಿದ ಪ್ರಬಲ ಶಿಕ್ಷೆ ಆಗ್ಬೇಕಾಗಿತ್ತು. ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿ ಅವನನ್ನ ರಕ್ಷಿಸಿದ್ರಿ. ಕಾವೇರಿ, ತಂದೆ ತಾಯಿ ಇಲ್ಲದ ಕಾತಿ ಮತ್ತು ತೇಜುಗೆ ನಾನು ಎಷ್ಟೇ ಪ್ರೀತಿ ಕೊಟ್ಟರು ಅಪ್ಪ ಅಮ್ಮನ ಸ್ಥಾನನ ತುಂಬೋದಿಕ್ಕೆ ಸಾಧ್ಯ ಆಗಲಿಲ್ಲ. ನೀನ ಮನೆಗೆ ಕಂಪನಿಗೆ ಯಜಮಾನಿಯಾಗಿ ಬಂದಾಗ ಅವ್ರು ಆಡಿದ ಮಾತನ್ನು ನೆನೆಸ್ಕೊಂಡ್ರೆ ಈಗಲೂ ನನ್ನ ಕಿವಿ ಗುಯ್ ಅಂತ ಇದೆ. ನಾವೇನು ನಿಮ್ಮ ಸ್ವಂತ ಮಕ್ಕಳಲ್ವಲ್ಲ ಅನ್ನೋ ಅವರ ನೇರ ಪ್ರಶ್ನೆ ನನ್ನ ಎದೆನ ಸೀಳದ ಹಾಗಾಯ್ತು. ಇವತ್ತು ಪ್ರಬಲ ಜೈಲಿಗೆ ಹೋದ್ರೆ ನಾಳೆ ಅವನ ಮಗಳು ನಿಧಿ ಪರಿಸ್ಥಿತಿ ಏನಾಗ್ಬೋದು? ಅವಳು ಕೂಡ ಅಪ್ಪ ಇಲ್ಲ ಅನ್ನೋ ಅನಾಥ ಹಣೆಪಟ್ಟಿನ ಹೊತ್ಕೋಬೇಕಾ? ಅಥವಾ ಅಪರಾಧಿ ಮಗಳು ಅನ್ನೋ ಬಿರುದಿನ ಜೊತೆ ಬೆಳಿಬೇಕಾ? ತಂದೆ ಇಲ್ಲದೆ ಬೆಳೆದ ನಿನಗೆ ಆ ಕಷ್ಟ ನೋವು ಏನು ಅಂತ ಚೆನ್ನಾಗಿ ಗೊತ್ತಲ್ವಾ? ಅದನ್ನ ನಾನು ನಿನಗೆ ಹೇಳಬೇಕಾಗಿಲ್ಲ. ಅದೇ ನೋವಿನ ಸುಳಿಗೆ ನಮ್ಮ ಪುಟ್ಟ ನಿಧಿ ಸಿಲುಕ್ಬೇಕಾ? ಒಬ್ಬ ತಂದೆಯಾಗಿ ನಾನು ಸೋತಿರ್ಬೋದು ಕಾವೇರಿ, ಆದ್ರೆ ಒಬ್ಬ ತಾತನಾಗಿ ನನ್ನ ಮೊಮ್ಮಗಳ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ಪ್ರಬಲನ್ ಪರ ನಿಂತ್ಕೊಂಡೆ. ಇದೆಲ್ಲವನ್ನು ನಾನು ನಿನಗೆ ಮುಂಚೆನೆ ಹೇಳಬೇಕಾಗಿತ್ತು, ಆದ್ರೆ ನೀನು ಅರ್ಥ ಮಾಡ್ಕೋತೀಯ ಅಂತ ನಾನು ನಂಬಿದ್ದೆ. ಆದ್ರೂ ಅದು ನನ್ನ ತಪ್ಪು. ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸು ಕಾವೇರಿ. ನನ್ನ ಕ್ಷಮಿಸು ಕಾವೇರಿ. ಸರ್, ಏನ್ ಮಾಡ್ತಿದ್ದೀರಾ ಸರ್ ನೀವು? ನೀವು ನನ್ನ ಕಾಲಿಗೆ ಬೀಳದ? ನಿಮ್ ಉದ್ದೇಶ ಇಷ್ಟು ದೊಡ್ಡದು ಅಂತ ನಂಗೆ ಗೊತ್ತೇ ಆಗಿರ್ಲಿಲ್ಲ. ಆ ಸಮಯಕ್ಕೆ, ಆ ಕೋಪಕ್ಕೆ ನಿಮ್ ಒಳಗಿನ ತಳಮಳ ಏನು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಆದ್ರೂ ತಪ್ಪು ಮಾಡಿದವ್ರನ್ನ ಹೀಗೆ ಸುಮ್ಮನೆ ಬಿಟ್ರೆ ಅದು ನ್ಯಾಯ ಆಗತ್ತಾ ಸರ್? ನಾಳೆ ನಿಧಿ ಬೆಳೆದು ದೊಡ್ಡವಳಾದ್ಮೇಲೆ ನನ್ನಪ್ಪ ತಪ್ಪು ಮಾಡಿದ್ರು ಸುಲಭವಾಗಿ ತಪ್ಪಿಸ್ಕೊಂಡ್ರು. ನಾನು ತಪ್ಪು ಮಾಡಿದ್ರೆ ತಪ್ಪಿಸ್ಕೋಬಹುದು ಅಂತ ಅವಳಿಗೆ ಅನ್ಸಲ್ವಾ ಸರ್? ಆಗ ಅವಳ ಸಂಸ್ಕಾರ ಅನ್ನೋದು ಏನಾಗ್ಬೇಡ. ದೊಡ್ಡವ್ರನ್ನ ಮನೆಯವ್ರನ್ನ ನೋಡಿ ಸರ್, ಮಕ್ಕಳು ಬೆಳೆಯೋದು ಎಲ್ಲದನ್ನು ಕಲಿಯೋದು. ನಾವು ಅವ್ರಿಗೆ ಒಳ್ಳೆ ಸಂಸ್ಕಾರನ ಕೊಡ್ಬೇಕು. ತಪ್ಪಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗತ್ತೆ. ತಪ್ಪು ಮಾಡಿದ್ರೆ ಆ ಭಗವಂತನಿಂದನೂ ತಪ್ಪಿಸ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋದನ್ನ ನಾವು ಕಲಿಸ್ಬೇಕು ಸರ್. ಆ ರೀತಿ ಆಗ್ಬೇಕು ಅಂದ್ರೆ ಪ್ರಬಲ ಅವರು ಶಿಕ್ಷೆ ಅನುಭವಿಸಿ ಬರ್ಲೇಬೇಕು ತಾನೆ. ಕಾವೇರಿ, ಒಬ್ಬ ಒಳ್ಳೆ ಶಿಕ್ಷಕನ ಗೊತ್ತು ಬ್ಯಾಡ್ ಸ್ಟೂಡೆಂಟ್ನ ಹೇಗೆ ಗುಡ್ ಸ್ಟೂಡೆಂಟ್ ಆಗಿ ಬದಲಾಯಿಸಬೇಕು ಅಂತ.
ಹೇಗೆ ಸರಿದಾರಿಗೆ ತರ್ಬೋದು ಅಂತ. ಆ ತಾಳ್ಮೆ, ಆ ಕಲೆ ನಿನ್ನಲ್ಲಿದೆ.